ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಜಿ ಎಜುಕೇಷನ್. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನಾನು ಹಿಸ್ಟ್ರಿ ಥರ್ಡ್ ಲೆಸನ್ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಪಾಠದಲ್ಲಿ ಮಿಲಿಟರಿ ಸಿಸ್ಟಮ್ವರೆಗೂ ಪಾಠ ಮಾಡಿದ್ದೆ. ಈಗ ಈ ವಿಡಿಯೋದಲ್ಲಿ ಈ ಪಾಠದ ಮುಂದಿನ ಭಾಗದಲ್ಲಿನ ವಿಷಯಗಳು ಯಾವ್ದ್ಯಾವುದು ಅಂತ ನೋಡೋಣ. ಮುಂದೆ ಇಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ಬ್ರಿಟಿಷರು ಅನೇಕ ರೀತಿಯ ಭೂಕಂದಾಯ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ದ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಟು ಪೇ 4 lakh pounds ಟು ದ ಬ್ರಿಟಿಷ್ ಗವರ್ನಮೆಂಟ್ ಫಾರ್ ಇಟ್ಸ್ ಕಂಟ್ರೋಲ್ ಓವರ್ ಬೆಂಗಾಲ್ ಪ್ರಾವಿನ್ಸಸ್. ಬಂಗಾಳ ಪ್ರಾಂತ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ತಮ್ಮ ಕೈವಶ ಮಾಡ್ಕೋಬೇಕು ಅಂತ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಗವರ್ಮೆಂಟ್ಗೆ 4 ಲಕ್ಷ ಪೌಂಡ್ಗಳಷ್ಟು ಹಣವನ್ನು ಕೊಡಬೇಕಾಗಿರುತ್ತೆ. ಇನ್ ಆರ್ಡರ್ ಟು ಫುಲ್ಫಿಲ್ ದಿಸ್ ಕಮಿಟ್ಮೆಂಟ್, the company had to stabilize its financial interest in a secured manner. ಈ ಒಪ್ಪಂದವನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಈಸ್ಟ್ ಇಂಡಿಯಾ ಕಂಪನಿ ಆರ್ಥಿಕವಾಗಿ ಸ್ಥಿರವಾಗಬೇಕು ಅಂತ ಯೋಚನೆ ಮಾಡುತ್ತೆ. ಹೆನ್ಸ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಮೆನಿ ನ್ಯೂ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಹಾಗಾಗಿನೇ ದುಡ್ಡು ಬೇಕಾಗಿರೋದ್ರಿಂದ ಈ ಕಂಪನಿಯವರು ಕಷ್ಟಪಟ್ಟು ಬೆವರು ಹರಿಸಿ ದುಡ್ದು ಹಣವನ್ನೇನು ಗಳಿಸಲಿಲ್ಲ. ಬದಲಿಗೆ ಭಾರತೀಯರ ಮೇಲೆ ಹೊಸ ರೀತಿಯಲ್ಲಿ ಭೂಕಂದಾಯವನ್ನು ಹೇರಬೇಕು ಅಂತ ಅನೇಕ ಹೊಸ ನೀತಿಗಳನ್ನು ಜಾರಿಗೆ ತರ್ತಾರೆ. ಯಾಕಂದರೆ ಈ ಬ್ರಿಟಿಷರು ದುಡ್ದು ತಿನ್ನೋವಂಥ ಜನ ಏನೂ ಅಲ್ವಲ್ಲ, ದುಡಿಸ್ಕೊಂಡು ತಿನ್ನೋವಂಥ ಜನ. ಹಾಗಾಗಿ ಮೊದಲನೇದಾಗಿ ಇವರು ಜಾರಿಗೆ ತಂದಂತಹ ಭೂಕಂದಾಯ ಪದ್ಧತಿ ಯಾವುದು ಅಂದರೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಅಂದರೆ ಖಾಯಂ ಜಮೀನ್ದಾರಿ ಪದ್ಧತಿ. Lord Cornwallis implemented a new land tax policy in Bengal during 1793 in order to generate steady revenue annually. This was called permanent zamindari system. ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳದಲ್ಲಿ ವರ್ಷಕ್ಕೆ ಇಂತಿಷ್ಟೇ ನಿರ್ದಿಷ್ಟವಾದಂತಹ ಕಂದಾಯದ ಹಣವನ್ನು ವಸೂಲಿ ಮಾಡಬೇಕು ಅಂತ 1793ರಲ್ಲಿ ಹೊಸದಾದಂತಹ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿನೇ ಖಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಜಮೀನ್ದಾರ್ ಬಿಕೇಮ್ ದ ಲ್ಯಾಂಡ್ ಓನರ್. ಈ ಪದ್ಧತಿಯ ಪ್ರಕಾರ ಜಮೀನ್ದಾರ ಭೂಮಿಯ ಒಡೆತನವನ್ನು ಪಡ್ಕೊಂಡಿರ್ತಾನೆ. ದ ಜಮೀನ್ದಾರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಪೇ ದ ಅಗ್ರೀಡ್ ಲ್ಯಾಂಡ್ ಟ್ಯಾಕ್ಸಸ್ ಟು ದ ಕಂಪನಿ ಆನ್ ಎ ಸೆಟ್ ಡೇಟ್ ಎವ್ರಿ ಇಯರ್. ಈ ಜಮೀನ್ದಾರ ಸರ್ಕಾರಕ್ಕೆ ಪ್ರತಿ ವರ್ಷ ನಿಗದಿಪಡಿಸಿದಂತಹ ಸಮಯದ ಒಳಗಾಗಿ ಆ ವರ್ಷದ ಟ್ಯಾಕ್ಸ್ ಅಮೌಂಟನ್ನು ಪಾವತಿ ಮಾಡಬೇಕಾಗಿರ್ತಿತ್ತು. ಹಿ ವಾಸ್ ಫ್ರೀ ಟು ಕಲೆಕ್ಟ್ ಎನಿ ಅಮೌಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸಸ್ ಫ್ರಮ್ ದ ಫಾರ್ಮರ್ಸ್ ಆ್ಯಂಡ್ ಕುಡ್ ರಿಟೈನ್ ದ ಎಕ್ಸಸ್ ಮನಿ ಕಲೆಕ್ಟೆಡ್. ಜಮೀನ್ದಾರ ರೈತರುಗಳಿಂದ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಾಗಿ ಎಷ್ಟು ಬೇಕಾದರೂ ವಸೂಲಿ ಮಾಡಿಕೊಳ್ಳುವಂಥ ಸ್ವತಂತ್ರವನ್ನು ಪಡೆದಿರ್ತಿದ್ದ. ಬಂದ ಹಣದಲ್ಲಿ ಸರ್ಕಾರಕ್ಕೆ ಎಷ್ಟು ಕಟ್ಟಬೇಕೋ ಅಷ್ಟನ್ನು ಮಾತ್ರ ಕಟ್ಟಿ ಉಳಿದದ್ದನ್ನೆಲ್ಲ ತಾನೇ ಇಟ್ಕೊಳ್ತಾ ಇದ್ದ. ದಿಸ್ ಬೆನಿಫಿಟೆಡ್ ದ ಜಮೀನ್ದಾರ್ ಮೋರ್. ಈ ಪದ್ಧತಿ ಜಮೀನ್ದಾರರಿಗೆ ಬಹಳಷ್ಟು ಲಾಭವನ್ನು ತಂದುಕೊಡ್ತು. ಇಫ್ ದ ಜಮೀನ್ದಾರ್ ವಾಸ್ ಅನೇಬಲ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಡ್ಯೂ ಟು ಫ್ಲಡ್ಸ್ ಅಂಡ್ ಫೆಮೈನ್ ಅಂಡ್ ಪೇ ದ ಕಂಪನಿ, ದ ಓನರ್ಶಿಪ್ ಆಫ್ ದ ಲ್ಯಾಂಡ್ ವಾಸ್ ಟೇಕನ್ ಅವೇ ಬೈ ದ ಕಂಪನಿ. ಜಮೀನ್ದಾರ ಏನಾದರೂ ಬರಗಾಲ ಅಥವಾ ಅತಿವೃಷ್ಟಿ ಅಥವಾ ಇನ್ನಿತರ ಕಾರಣಗಳಿಂದ ಸರ್ಕಾರಕ್ಕೆ ಕೊಡಬೇಕಾದಂತಹ ಲ್ಯಾಂಡ್ ಟ್ಯಾಕ್ಸನ್ನು ವಸೂಲಿ ಮಾಡಿ ಕೊಡದೇ ಇರ್ತಿದ್ರೆ ಆಗ ಆ ಭೂಮಿಯ ಒಡೆತನವನ್ನು ಜಮೀನ್ದಾರರಿಂದ ಕಿತ್ಕೊಂಡು ಕಂಪನಿ ಸರ್ಕಾರ ತಾನೇ ವಹಿಸ್ಕೊಳ್ತಿತ್ತು. ಬೋತ್ ದ ಜಮೀನ್ದಾರ್ ಆ್ಯಂಡ್ ಕಂಪನಿ ವರ್ ಬೆನಿಫಿಟೆಡ್ ಬೈ ದಿಸ್ ಸಿಸ್ಟಮ್, ಬಟ್ ದ ಫಾರ್ಮರ್ಸ್ ವರ್ ದ ಗ್ರೇವ್ ಸಫರ್ಸ್. ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿಯಿಂದಾಗಿ ಜಮೀನ್ದಾರ ಮತ್ತು ಕಂಪನಿ ಸರ್ಕಾರ ಇಬ್ಬರೂ ಸಹ ಬಹಳ ಲಾಭವನ್ನು ಪಡ್ಕೋತಿದ್ರೆ ರೈತರು ಮಾತ್ರ ಬಹಳ ಕಷ್ಟವನ್ನು ಅನುಭವಿಸಿದ್ರು. ದಿಸ್ ಸಿಸ್ಟಮ್ ಕ್ರಿಯೇಟೆಡ್ ಎ ನ್ಯೂ ಸೋಷಿಯಲ್ ಗ್ರೂಪ್ ದಟ್ ಏಡೆಡ್ ದ ಬ್ರಿಟಿಷ್. ಈ ಪದ್ಧತಿ ಬ್ರಿಟಿಷರಿಗೆ ನೆರವಾಗುವಂತಹ ಒಂದು ಹೊಸ ಸಮಾಜದ ವರ್ಗವಾದಂತಹ ಜಮೀನ್ದಾರರುಗಳು ಅನ್ನುವಂತಹ ಒಂದು ಹೊಸ ವರ್ಗವನ್ನು ಸೃಷ್ಟಿ ಮಾಡಿಕೊಡುತ್ತೆ. ದ ಫಾರ್ಮರ್ಸ್, ದ ಫಾರ್ಮಿಂಗ್ ಲೇಬರರ್ಸ್ ಸಫರ್ಡ್ ಡ್ಯೂ ಟು ಇರ್ರೆಗ್ಯುಲರ್ ವರ್ಕಿಂಗ್ ಆಪರ್ಚುನಿಟೀಸ್ ಇನ್ ದ ಫಾರ್ಮಿಂಗ್ ಲ್ಯಾಂಡ್ಸ್. ರೈತರು ಮತ್ತು ವ್ಯವಸಾಯವನ್ನೇ ಅವಲಂಬಿಸಿಕೊಂಡಿದ್ದಂತಹ ರೈತ ಕೂಲಿ ಕಾರ್ಮಿಕರೆಲ್ಲರೂ ಸಹ ಜಮೀನ್ದಾರರ ಭೂಮಿಗಳಲ್ಲಿ ವರ್ಷಪೂರ್ತಿ ಕೆಲಸ ಸಿಗದೇನೆ ಬೇಕಾದಷ್ಟು ರೀತಿಯಲ್ಲಿ ಶೋಷಣೆಗಳನ್ನು ಅನುಭವಿಸಿದ್ರು. They were exploited and had to lead a life of insecurity. ಜೀವನಕ್ಕೆ ಭದ್ರತೆ ಇಲ್ಲದ ಹಾಗೆ ಶೋಷಣೆಗೆ ಒಳಗಾಗಿ ಅತಂತ್ರ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸೋ ಸ್ಥಿತಿಗೆ ರೈತರು ಬರ್ತಾರೆ. ದಿಸ್ ಸಿಸ್ಟಮ್ ವಾಸ್ ಎಕ್ಸ್ಟೆಂಡೆಡ್ ಟು ಬಿಹಾರ್, ಒಡಿಶಾ, ಆಂಧ್ರ ಅಂಡ್ ವಾರಣಾಸಿ ರೀಜನ್ಸ್ ಲೇಟರ್. ಮುಂದೆ ಈ ಪದ್ಧತಿ ಬಿಹಾರ್, ಒಡಿಶಾ, ಆಂಧ್ರ ಮತ್ತು ವಾರಣಾಸಿಗಳಿಗೂ ಸಹ ವಿಸ್ತರಣೆ ಆಗುತ್ತೆ. ಅಕಾರ್ಡಿಂಗ್ ಟು ಚಾರ್ಲ್ಸ್ ಮೆಟ್ಕಾಫ್, the Indian farmers were born in debt, lived in debt and also died in debt due to the
ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆಫ್ ದ ಬ್ರಿಟಿಷ್. ಚಾರ್ಲ್ಸ್ ಮೆಟಕಾಫ್ ಅನ್ನೋನು ಈ ಭೂಕಂದಾಯ ಪದ್ಧತಿಯಿಂದ ಭಾರತದ ರೈತರುಗಳೆಲ್ಲರೂ ಸಹ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಮತ್ತು ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳಿದ್ನಂತೆ. ನೆಕ್ಸ್ಟು ಮಹಲ್ವಾರಿ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ. ಇದು ಕೂಡ ಇನ್ನೊಂದು ಥರನಾದಂತಹ ಭೂಕಂದಾಯ ಪದ್ಧತಿನೇ. The company government extended into an agreement at the level of mahals with regard to payment of land tax in Uttar Pradesh, in many parts of Madhya Pradesh, Punjab and Delhi. ಮಹಲ್ಗಳ ಮಟ್ಟದಲ್ಲಿ ಅಂದರೆ ತಾಲೂಕುಗಳ ಮಟ್ಟದಲ್ಲಿ ಸರ್ಕಾರಕ್ಕೆ ಲ್ಯಾಂಡ್ ಟ್ಯಾಕ್ಸನ್ನು ಕಟ್ಟುವಂಥದ್ದನ್ನು ಮುಂದೆ ಕಂಪನಿ ಸರ್ಕಾರನೇ ಮಾಡುತ್ತೆ. ಈ ಪದ್ಧತಿಗೆ ಉತ್ತರ ಪ್ರದೇಶದ ಮತ್ತು ಮಧ್ಯಪ್ರದೇಶದ ಅನೇಕ ಭಾಗಗಳು ಹಾಗೇನೆ ಪಂಜಾಬ್ ಮತ್ತು ಡೆಲ್ಲಿ ಪ್ರಾಂತ್ಯಗಳ ಮಹಲ್ಗಳು ಒಟ್ಟಾಗಿ ಒಪ್ಪಂದವನ್ನು ಮಾಡಿಕೊಂಡಿರ್ತವೆ. ಮಹಲ್ ಮೀನ್ಸ್ ತಾಲೂಕ್. ಮಹಲ್ಗಳು ಅಂತಂದರೆ ತಾಲೂಕುಗಳು ಅಂತ ಅರ್ಥ. R.M. ಬರ್ಡ್ ಅಂಡ್ ಜೇಮ್ಸ್ ಥಾಮ್ಸನ್ ಇಂಪ್ಲಿಮೆಂಟೆಡ್ ದಿಸ್ ಸಿಸ್ಟಮ್. ಈ ಸಿಸ್ಟಮನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅನ್ನೋರು ಜಾರಿಗೆ ತರ್ತಾರೆ. ದೇರ್ ವರ್ ಡಿಫ್ರೆನ್ಸಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್ ಫ್ರಮ್ ರೀಜನ್ ಟು ರೀಜನ್. ಒಂದು ಪ್ರಾಂತ್ಯದಲ್ಲಿ ಒಂದು ಥರ ಆದರೆ ಇನ್ನೊಂದು ಪ್ರಾಂತ್ಯದಲ್ಲಿ ಮತ್ತೊಂದು ಥರ. ಹೀಗೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ನಿಯಮಗಳಲ್ಲಿ ಕೆಲವು ವ್ಯತ್ಯಾಸಗಳು ಇರ್ತಿದ್ವು. ದ ಬಿಗ್ ಅಂಡ್ ಸ್ಮಾಲ್ ಜಮೀನ್ದಾರ್ಸ್ ವರ್ ಪಾರ್ಟ್ ಆಫ್ ದಿಸ್ ಸಿಸ್ಟಮ್. ದೊಡ್ಡ ಮತ್ತು ಸಣ್ಣ ಜಮೀನ್ದಾರರುಗಳು ಈ ಮಹಲ್ವಾರಿ ಪದ್ಧತಿಯ ಮುಖ್ಯವಾದ ಭಾಗ ಆಗಿರ್ತಿದ್ರು. ಸಿನ್ಸ್ ದ ಕಂಪನಿ ಅಫಿಷಿಯಲ್ಸ್ ಫಿಕ್ಸೆಡ್ ಮೋರ್ ಲ್ಯಾಂಡ್ ಟ್ಯಾಕ್ಸ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಫ್ರಮ್ ದ ಫೀಲ್ಡ್ಸ್, ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಲಾಸ್ ದೇರ್ ಓನರ್ಶಿಪ್ ಆಫ್ ದ ಲ್ಯಾಂಡ್ಸ್. ಕಂಪನಿ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಬರುವಂತಹ ಉತ್ಪಾದನೆಗಿಂತಲೂ ಹೆಚ್ಚಿನ ಹಣವನ್ನು ಒಂದು ವರ್ಷಕ್ಕೆ ಕಂಪನಿ ಸರ್ಕಾರಕ್ಕೆ ತೆರಿಗೆಯಾಗಿ ಕಟ್ಟಬೇಕು ಅನ್ನೋ ಆದೇಶವನ್ನು ಹೊರಡಿಸಿದ್ರಿಂದ ಬಹಳಷ್ಟು ಜನ ಜಮೀನ್ದಾರರುಗಳೇ ಈ ಹೊರೆಯನ್ನು ತಡ್ಕೊಳಕ್ಕಾಗದೆ ತಮ್ಮ ಭೂಮಾಲೀಕತ್ವವನ್ನು ಕಳ್ಕೊತಾರೆ. ದ ಮಾರ್ಜಿನಲ್ ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರಲ್ ಲೇಬರರ್ಸ್ ಹೂ ವರ್ ಡಿಪೆಂಡ್ ಆನ್ ದೀಸ್ ಜಮೀನ್ದಾರ್ಸ್ ಆಲ್ಸೋ ಸಫರ್ಡ್ ಡ್ಯೂ ಟು ದಿಸ್. ಈ ಭೂಮಿಯನ್ನು ಕಳ್ಕೊಂಡಂತಹ ಜಮೀನ್ದಾರರುಗಳನ್ನೇ ನಂಬ್ಕೊಂಡಿದ್ದಂತಹ ಉಳಿದ ಸಣ್ಣ ರೈತರುಗಳು ಹಾಗೇನೆ ಕೃಷಿ ಕೂಲಿ ಕಾರ್ಮಿಕರೆಲ್ಲರೂ ಸಹ ನಿರ್ಗತಿಕರಾಗ್ತಾರೆ. ನಲ್ಲಿ ಹೇಳೋದಾದರೆ ಬ್ರಿಟಿಷರು ಜಾರಿಗೆ ತಂದಂತಹ ಈ ಎಲ್ಲ ಭೂಕಂದಾಯ ಪದ್ಧತಿಗಳ ಕಟ್ಟಕಡೆಯ ರಿಸಲ್ಟ್ ಏನಂತಂದರೆ ರೈತರು ತೀವ್ರ ಶೋಷಣೆಗೆ ಒಳಪಡೋದು ಮತ್ತು ನಿರ್ಗತಿಕರಾಗಿ ಹಿಂಸೆ ಅನುಭವಿಸ್ತಾ ಇರೋವಂಥದ್ದು. ಇದಿಷ್ಟೇ ಆಗೋಯ್ತು. ನೆಕ್ಸ್ಟು ರೋಟ್ವಾರಿ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ. ರೋಟ್ವಾರಿ ಸಿಸ್ಟಮ್ ಅಂತಂದರೆ ರೈತವಾರಿ ಪದ್ಧತಿ. ಇದು ಕೂಡ ಮತ್ತೊಂದು ಥರನಾದಂತಹ ಭೂಕಂದಾಯ ಪದ್ಧತಿ. ದ ರೋಟ್ವಾರಿ ಸಿಸ್ಟಮ್ ವಾಸ್ ಫಸ್ಟ್ ಇಂಪ್ಲಿಮೆಂಟೆಡ್ ಇನ್ ಬಾರಾಮಹಲ್ ರೀಜನ್ ಬೈ ಅಲೆಕ್ಸಾಂಡರ್ ರೀಡ್ ಇನ್ 1792. ಮೊಟ್ಟ ಮೊದಲು ರೈತವಾರಿ ಪದ್ಧತಿಯನ್ನು 1792ರಲ್ಲಿ ಒಂದು ಪ್ರಯೋಗ ಅಂತ ಬಾರಾಮಹಲ್ ಅನ್ನುವಂತಹ ಒಂದು ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಅನ್ನೋನು ಜಾರಿಗೆ ತರ್ತಾನೆ. ದಿಸ್ ಸಿಸ್ಟಮ್ ವಾಸ್ ಲೇಟರ್ ಇಂಪ್ಲಿಮೆಂಟೆಡ್ ಇನ್ ಮದ್ರಾಸ್ ಅಂಡ್ ಮೈಸೂರು ರೀಜನ್ ಬೈ ಥಾಮಸ್ ಮುನ್ರೋ ಇನ್ 1801. ಈ ಪದ್ಧತಿ ಮುಂದೆ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ಥಾಮಸ್ ಮುನ್ರೋ ಅನ್ನೋನಿಂದ ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ. ಮೋಸ್ಟ್ ಆಫ್ ದೀಸ್ ರೀಜನ್ಸ್ ಹ್ಯಾಡ್ ಬಿಕಮ್ ಪಾರ್ಟ್ ಆಫ್ ಬ್ರಿಟಿಷ್ ಎಂಪೈರ್ ಬೈ ದ ಟೈಮ್. ಅಂಡರ್ ದಿಸ್ ಸಿಸ್ಟಮ್ ಬೋತ್ ದ ಫಾರ್ಮರ್ಸ್ ಆ್ಯಂಡ್ ಕಂಪನಿ ವರ್ ಡೈರೆಕ್ಟ್ಲಿ ಲಿಂಕ್ಡ್. ಯಾಕೆ ಈ ಪ್ರಾಂತ್ಯಗಳಲ್ಲೇ ಈ ಪದ್ಧತಿ ಜಾರಿಗೆ ಬಂತಂದರೆ 1800ರ ನಂತರದ ಸಮಯದಲ್ಲೇ ಈ ಪ್ರಾಂತ್ಯಗಳು ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಿದ್ದು. ಈ ಪದ್ಧತಿ ಪ್ರಕಾರ ರೈತ ಮತ್ತು ಕಂಪನಿ ಸರ್ಕಾರದ ಮಧ್ಯೆ ನೇರ ಸಂಪರ್ಕವನ್ನು ಕಲ್ಪಿಸಲಾಗ್ತಿತ್ತು. ದ ಟಿಲ್ಲರ್ ಆಫ್ ದ ಲ್ಯಾಂಡ್ ವಾಸ್ ರೆಕಗ್ನೈಸ್ಡ್ ಆಸ್ ದ ಓನರ್ ಆಫ್ ದ ಲ್ಯಾಂಡ್. ಸರ್ಕಾರ ಈ ಸಮಯದಲ್ಲಿ ಉಳುವವನನ್ನೇ ಭೂಮಿಯ ಒಡೆಯ ಅನ್ನೋವಂಥದ್ದನ್ನು ಮಾನ್ಯ ಮಾಡುತ್ತೆ. ದ ಓನರ್ ಹ್ಯಾಡ್ ಟು ಪೇ 50% ಆಫ್ ಪ್ರೊಡ್ಯೂಸ್ ಆ್ಯಸ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಕಂಪನಿ ಗೌರ್ಮೆಂಟ್. ಈ ರೈತವಾರಿ ಸಿಸ್ಟಮ್ನಲ್ಲಿ ರೈತ ತನ್ನ ಜಮೀನಿನಿಂದ ಪಡೆದಂತಹ ಆದಾಯದಲ್ಲಿ 50% ಕಂಪನಿ ಸರ್ಕಾರಕ್ಕೆ ನೇರವಾಗಿ ತಾನೇ ಕಂದಾಯದ ರೂಪದಲ್ಲಿ ಕೊಡಬೇಕಾಗತ್ತೆ. ದ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years ಟೆನ್ಯೂರ್. ಮತ್ತು ಈ ರೀತಿ ನಾನು 30 ವರ್ಷ ಇದೇ ನಿಯಮದಲ್ಲಿ ಇರ್ತೀನಿ ಅಂತ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ದ ಟ್ಯಾಕ್ಸ್ ಕುಡ್ ಬಿ ರಿವ್ಯೂಡ್ ಆಫ್ಟರ್ ದಿಸ್ ಟೆನ್ಯೂರ್. ಈ ಸಮಯ ಮುಗಿದ ಮೇಲೆ ಮತ್ತೆ ಇದನ್ನು ಪರಾಮರ್ಶೆಗೆ ಒಳಪಡಿಸ್ಕೋಬೋದಾಗಿರುತ್ತೆ. ದೋ ದ ಸ್ಮಾಲ್ ಫಾರ್ಮರ್ಸ್ ವರ್ ಗಿವನ್ ಲ್ಯಾಂಡ್ ಓನರ್ಶಿಪ್, ದೇ ವರ್ ಸಬ್ಜೆಕ್ಟೆಡ್ ಟು ಮೋರ್ ಸಫರಿಂಗ್ ಡ್ಯೂ ಟು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಸಣ್ಣ ರೈತರುಗಳಿಗೆ ಭೂಮಿಯ ಒಡೆತನ ಸಿಕ್ಕಿತ್ತಾದರೂ ಅವರಿಗೆ ಈ ಅತಿಯಾದ ಭೂಕಂದಾಯ ಕೊಡೋದು ಬಹಳಷ್ಟು ಹೊರೆ ಆಗತ್ತೆ. ಅಫಿಷಿಯಲ್ಸ್ ಟುಕ್ ಪನಿಟಿವ್ ಆಕ್ಷನ್ಸ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಕಂದಾಯ ವಸೂಲಿ ಮಾಡೋಕೆ ಬರ್ತಿದ್ದಂತಹ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟೋದಕ್ಕೆ ಆಗದಂಥ ರೈತರ ಮೇಲೆ ದಯೆ ದಾಕ್ಷಿಣ್ಯ ಇಲ್ದೋರ್ ಥರ ವರ್ತಿಸ್ತಾರೆ. ದ ಫಾರ್ಮರ್ಸ್ ಹ್ಯಾಡ್ ಟು ಬಾರೋ ಫ್ರಮ್ ದ ಮನಿ ಲೆಂಡರ್ಸ್ ವೆನೆವರ್ ದ ಕ್ರಾಪ್ಸ್ ಫೇಲ್ಡ್. ತಾವು ಹಾಕಿದ ಬೆಳೆ ಸರಿಯಾಗಿ ಫಸಲು ಕೊಡದೇ ಇದ್ದಂತಹ ಟೈಮ್ನಲ್ಲಿ ರೈತರು ಲೇವಾದೇವಿದಾರರಿಂದ ಹಣವನ್ನು ಸಾಲ ಪಡ್ಕೊಂಡು ಟ್ಯಾಕ್ಸ್ ಕಟ್ತಾ ಇರ್ತಾರೆ. ದೇ ಹ್ಯಾಡ್ ಟು ಸೆಲ್ ದೇರ್ ಲ್ಯಾಂಡ್ಸ್ ವೆನೆವರ್ ದೇ ಫೇಲ್ ಟು ರೀಪೇ ದ ಲೋನ್ಸ್.
ತಗೊಂಡ ಸಾಲ ತೀರಿಸೋದಕ್ಕೆ ಆಗದೇ ಇದ್ದಂಥ ಟೈಮ್ನಲ್ಲಿ ಇದ್ದಂತಹ ಅಲ್ಪ ಸ್ವಲ್ಪ ಭೂಮಿಯನ್ನು ಸಹ ಸಾಲ ಕೊಟ್ಟವ್ರಿಗೆ ರೈತರು ಮಾರ್ಬಿಡ್ತಿದ್ರು. ದೋ ದ ಕಂಪನಿ ಗವರ್ನಮೆಂಟ್ ಕ್ಲೈಮ್ಡ್ ದಟ್ ದ ನ್ಯೂ ಸಿಸ್ಟಮ್ ಬೆನಿಫಿಟ್ ದ ಫಾರ್ಮರ್ಸ್, ದ ಇರೋನಿ ವಾಸ್ ದಟ್ ಮೋರ್ ಫಾರ್ಮರ್ಸ್ ಹ್ಯಾಡ್ ಟು ಲಾಸ್ ದೇರ್ ಲ್ಯಾಂಡ್ಸ್ ಡ್ಯೂ ಟು ಇಟ್ಸ್ ಇಂಪ್ಲಿಮೆಂಟೇಷನ್. ಕಂಪನಿ ಸರ್ಕಾರದವರು ರೈತರನ್ನ ಉದ್ಧಾರ ಮಾಡಿಬಿಡ್ತೀವಿ, ಈ ರೈತವಾರಿ ಪದ್ಧತಿಯಿಂದ ಎಲ್ಲ ರೈತರಿಗೆ ಬಹಳ ಒಳ್ಳೆಯದಾಗ್ಬಿಡುತ್ತೆ, ರೈತರು ಒಳ್ಳೆಯದಕ್ಕೇನೆ ಈ ಪದ್ಧತಿ ಜಾರಿಗೆ ತಂದಿರೋದು ಅಂತ ಎಷ್ಟೇ ಬೊಗಳೆ ಬಿಟ್ಕೊಂಡ್ರು ಹೆಚ್ಚಿನ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಕ್ಕಾಕೊಂಡು ತಮ್ಮ ಜಮೀನನ್ನು ಕಳ್ಕೊಂಡು ಬರ್ಬಾತಾಗಿದ್ದು ಇದೇ ಪದ್ಧತಿಯಿಂದಲೇ. ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಬ್ರಿಟಿಷರು ಜಾರಿಗೆ ತಂದಂತಹ ಈ ಎಲ್ಲ ಭೂಕಂದಾಯ ಪದ್ಧತಿಗಳಿಂದಾದ ಪರಿಣಾಮಗಳು ಏನೇನೆಂದರೆ, ಎ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಹೂ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್ ವಾಸ್ ಕ್ರಿಯೇಟೆಡ್. ಒಂದು ಹೊಸ ಜಮೀನ್ದಾರಿ ವರ್ಗ ಅನ್ನುವಂಥದ್ದು ರೈತರ ಶೋಷಣೆ ಮಾಡೋದಕ್ಕೆ ಅಂತಾನೆ ಹುಟ್ಕೊಂಡಾಗಾಯಿತು. ಇವರಿಗೂ ಬ್ರಿಟಿಷರಿಗೂ ಏನೂ ವ್ಯತ್ಯಾಸನೇ ಇರಲಿಲ್ಲ. ದ ಫಾರ್ಮರ್ಸ್ ಹೂ ವಾಸ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಈ ಜಮೀನ್ದಾರಿ ಪದ್ಧತಿಯಿಂದ ನಿರಂತರ ಶೋಷಣೆಗೆ ಒಳಪಟ್ಟಂಥ ರೈತರು ಅನೇಕ ಕಷ್ಟಗಳನ್ನು ಎದುರಿಸಿ ಕೊನೆಗೆ ಭೂಮಿಯನ್ನೇ ಕಳ್ಕೊಂಡು ನಿರ್ಗತಿಕರಾದರು. ಲ್ಯಾಂಡ್ ಬಿಕೇಮ್ ಎ ಕಮಾಡಿಟಿ, ಲೋನ್ಸ್ ಕುಡ್ ಬಿ ರೇಸ್ಡ್ ಬೈ ಮಾರ್ಟ್ಗೇಜಿಂಗ್ ದ ಲ್ಯಾಂಡ್ಸ್. ಭೂಮಿ ಎನ್ನುವುದು ಒಂದು ಮಾರಾಟದ ವಸ್ತು ಆಗೋಯ್ತು. ಅಲ್ಲದೆ ಕೆಲವರು ಭೂಮಿನ ಅಡಮಾನ ಇಟ್ಕೊಂಡು ಸಾಲ ಪಡೆಯುವಂಥ ಕೆಲಸನೂ ಶುರು ಆಯಿತು. ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮಾರ್ಟ್ಗೇಜಿಂಗ್ ದೇರ್ ಲ್ಯಾಂಡ್ಸ್ ಇನ್ ಆರ್ಡರ್ ಟು ಪೇ ದ ಲ್ಯಾಂಡ್ ಟ್ಯಾಕ್ಸಸ್. ರೈತ ಕೊಡಲಿ ಅಥವಾ ಬಿಡಲಿ, ಸರ್ಕಾರಕ್ಕೆ ಜಮೀನ್ದಾರ ವರ್ಷಕ್ಕೆ ಇಂತಿಷ್ಟು ಟ್ಯಾಕ್ಸನ್ನು ಕೊಡಬೇಕಿತ್ತಲ್ಲ, ಅದಕ್ಕೋಸ್ಕರ ಕೆಲವು ಜಮೀನ್ದಾರರುಗಳೇನೆ ಈ ಟ್ಯಾಕ್ಸ್ ಕಟ್ಟೋ ಸಲುವಾಗಿ ತಮ್ಮ ಜಮೀನನ್ನು ಕೂಡ ಅಡಮಾನ ಇಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ದ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್ ಅಂಡ್ ಹ್ಯಾಡ್ ಟು ಗ್ರೋ ರಾ ಮೆಟೀರಿಯಲ್ಸ್ ನೀಡೆಡ್ ಬೈ ಇಂಡಸ್ಟ್ರೀಸ್ ಬ್ಯಾಕ್ ಇನ್ ಇಂಗ್ಲೆಂಡ್. ಕೃಷಿ ಕ್ಷೇತ್ರ ವಾಣಿಜ್ಯ ಕ್ಷೇತ್ರ ಆಗೋದಕ್ಕೆ ಶುರು ಆಗೋಯ್ತು. ಆಹಾರ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಹೆಚ್ಚಾಗಿ ಆಗ ಇಂಗ್ಲೆಂಡ್ನಲ್ಲಿ ಅನೇಕ ಕಾರ್ಖಾನೆಗಳು ಹುಟ್ಕೊಂಡಿರ್ತಾವಲ್ಲ, ಅದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನೇ ಬೆಳಿಬೇಕಾದ ಪರಿಸ್ಥಿತಿ ಇಲ್ಲಿಯ ರೈತರಿಗೆ ಬರುತ್ತೆ. ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಹಣದ ಲೇವಾದೇವಿದಾರರು ಅಂದರೆ ಸಾಲ ಕೊಡುವಂಥ ವ್ಯಾಪಾರಸ್ಥರು ಬಲಿಷ್ಠರಾಗೋದ್ರು. ಇದಿಷ್ಟು ಬ್ರಿಟಿಷರು ಹೇರಿದಂಥ ಲ್ಯಾಂಡ್ ಟ್ಯಾಕ್ಸ್ ಪದ್ಧತಿಯ ಪರಿಣಾಮಗಳು. 3 ಮಾರ್ಕ್ಸಿಗೆ ಈ ಪ್ರಶ್ನೆ ಬರುತ್ತೆ ಮಕ್ಕಳೇ, ಗಮನ ಇಟ್ಟು ಓದಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ದ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ, ಅಂದರೆ ಆಧುನಿಕ ಶಿಕ್ಷಣ ಪದ್ಧತಿ. ಮಕ್ಕಳೇ, ಆಧುನಿಕ ಶಿಕ್ಷಣ ಪದ್ಧತಿ ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಭಾರತಕ್ಕೆ ಬಂದಿದ್ದೇನೋ ನಿಜ, ಆದರೆ ಅವರು ಇಲ್ಲಿ ಸ್ಕೂಲು ಕಾಲೇಜ್ಗಳನ್ನು ಓಪನ್ ಮಾಡಿದ್ದು ಇಂಡಿಯನ್ಸ್ಗಳನ್ನು ಉದ್ಧಾರ ಮಾಡೋದಕ್ಕಲ್ಲ. ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಪ್ರಜೆಗಳು ತಮ್ಮ ಕಾರ್ಯ ಸಾಧನೆಗೆ ಭಾರತದಲ್ಲಿ ನೆಲೆ ನಿಂತಿರ್ತಾರಲ್ಲ, ಆ ಟೈಮಲ್ಲಿ ಅವ್ರ ಮಕ್ಕಳಿಗೆ ಹೆಚ್ಚಿನ ಪ್ರಯೋಜನ ಆಗಲಿ ಅಂತ. ಇದರಿಂದ ಮುಂದೆ ಕಾಲ ಕಳೆದಂತೆ ಕೆಲವು ಮಾರ್ಪಾಟುಗಳಾಗಿ ಭಾರತೀಯರಿಗೂ ಸಹ ಸ್ವಲ್ಪ ಪ್ರಯೋಜನ ಆಯಿತು. ಪ್ರಯೋಜನ ಮಾತ್ರ ಅಲ್ಲ, ಅವರಿಗೆ ಅನೇಕ ಶೋಷಣೆಗಳು ಕೂಡ ಆಗ್ತಾ ಇರ್ತವೆ. ದ ಟ್ರೆಡಿಷನಲ್ ಎಜುಕೇಷನ್ ಆಫ್ ಇಂಡಿಯನ್ಸ್ ವಾಸ್ ಇನ್ ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ. ಭಾರತೀಯರಿಗೆ ಅವರದ್ದೇ ರೀತಿಯ ಸಾಂಪ್ರದಾಯಿಕ ಶಿಕ್ಷಣ ನಿರಂತರವಾಗಿ ನಡೀತಾ ಇರ್ತಿತ್ತು. ಸರ್ಟೈನ್ ಚೇಂಜಸ್ ಅಕ್ಯೂರ್ಡ್ ಇನ್ ದ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್ ಡ್ಯೂರಿಂಗ್ ದ ರೂಲ್ ಆಫ್ ಮುಸ್ಲಿಂ ಕಿಂಗ್ಸ್ ಡ್ಯೂರಿಂಗ್ ದ ಮಿಡಲ್ ಏಜಸ್. ಅಂದರೆ ಮಧ್ಯಕಾಲೀನ ಸಮಯದಲ್ಲಿ ಮುಸ್ಲಿಮರ ರಾಜರುಗಳು ಭಾರತದಲ್ಲಿ ನೆಲೆ ನಿಂತು ಅವರು ಆಡಳಿತ ನಡೆಸೋಕೆ ಶುರು ಮಾಡಿದ್ಮೇಲೆ ಹೊಸದಾಗಿ ಭಾರತದಲ್ಲಿ ಕೆಲವು ಪರಂಪರೆಗಳ ವಿಧಾನಗಳಲ್ಲಿ ಬದಲಾವಣೆಗಳು ಶುರು ಆಗ್ತವೆ. ಲೇಟರ್ ನ್ಯೂ ಚೇಂಜಸ್ ಅಕ್ಯೂರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಡ್ಯೂರಿಂಗ್ ದ 18th century. ಆಮೇಲೆ ಭಾರತದಲ್ಲಿದ್ದ ಶಿಕ್ಷಣ ಕ್ರಮದಲ್ಲಿ ಬದಲಾವಣೆ ಆಗಿದ್ದು 18ನೇ ಶತಮಾನದಲ್ಲಿ, ಅಂದರೆ ಬ್ರಿಟಿಷರು ಆಡಳಿತ ನಡೆಸೋದಕ್ಕೆ ಶುರು ಮಾಡಿದ ಮೇಲೆ. ನ್ಯೂ ಸ್ಕೂಲ್ಸ್ ವರ್ ಸ್ಟಾರ್ಟೆಡ್ ಫಾರ್ ದ ಚಿಲ್ಡ್ರನ್ ಆಫ್ ಬ್ರಿಟಿಷ್ ಆ್ಯಂಡ್ ಯುರೋಪಿಯನ್ಸ್ ಲಿವಿಂಗ್ ಇನ್ ಇಂಡಿಯಾ. ಭಾರತದಲ್ಲಿದ್ದಂತಹ ಯುರೋಪಿಯನ್ನರ ಮತ್ತು ಬ್ರಿಟಿಷರ ಮಕ್ಕಳಿಗೋಸ್ಕರ ಅವರುಗಳು ವಿದ್ಯೆ ಕಲಿಯೋದಕ್ಕೆ ಮುಂದೆ ಭಾರತದಲ್ಲಿ ಹೊಸ ಸ್ಕೂಲ್ಗಳನ್ನು ಪ್ರಾರಂಭಿಸ್ತಾರೆ. ಸಿನ್ಸ್ ದೀಸ್ ಫೆಸಿಲಿಟೀಸ್ ವರ್ ನೆವರ್ ಎಕ್ಸ್ಟೆಂಡೆಡ್ ಟು ದ ಲೋಕಲ್ಸ್, ಇಟ್ ವಾಸ್ ಆಫ್ ನೋ ಯೂಸ್ ಫಾರ್ ದೆಮ್. ಆದರೆ ಬ್ರಿಟಿಷರ ಶಿಕ್ಷಣ ಕ್ರಮದಿಂದಾಗಿ ಇಲ್ಲಿನ ಅಂದರೆ ಭಾರತೀಯರ ಮಕ್ಕಳಿಗೇನು ಪ್ರಯೋಜನ ಆಗ್ತಾ ಇರಲಿಲ್ಲ. ವಾರನ್ ಹೇಸ್ಟಿಂಗ್ಸ್ ಫೆಸಿಲಿಟೇಟೆಡ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. ಹೊಸ ರೀತಿಯ ಅಂದರೆ ಆಧುನಿಕ ಶಿಕ್ಷಣವನ್ನು ಭಾರತದಲ್ಲಿ ಶುರು ಮಾಡಬೇಕು ಅಂತ ಉತ್ತೇಜನ ಕೊಟ್ಟಿದ್ದು ವಾರನ್ ಹೇಸ್ಟಿಂಗ್. ಇನ್ 1781 ಹೀ ಸ್ಟಾರ್ಟೆಡ್ ಕಲ್ಕತ್ತಾ ಮದ್ರಸಾ.
ವಾರ್ನ್ ಹೇಸ್ಟಿಂಗ್ಸ್ 1781ರಲ್ಲಿ ಕಲ್ಕತ್ತಾದಲ್ಲಿ ಮದ್ರಸಾವನ್ನು ಪ್ರಾರಂಭಿಸ್ತಾನೆ. ಜೋನಾಥನ್ ಡಕ್ಕನ್, ಎ ಬ್ರಿಟಿಷ್ ಸಿಟಿಸನ್, ಸ್ಟಾರ್ಟೆಡ್ ಸಂಸ್ಕೃತ್ ಕಾಲೇಜ್ ಇನ್ ಬನಾರಸ್ ಇನ್ 1792. ಜೋನಾಥನ್ ಡೆಕ್ಕನ್ ಅನ್ನುವಂತಹ ಬ್ರಿಟಿಷ್ ವ್ಯಕ್ತಿ ಬನಾರಸ್ನಲ್ಲಿ 1792ರಲ್ಲಿ ಸಂಸ್ಕೃತದ ಕಾಲೇಜ್ ಒಂದನ್ನು ಪ್ರಾರಂಭಿಸ್ತಾನೆ. ಬಟ್ ಇಟ್ ವಾಸ್ ಚಾರ್ಲ್ಸ್ ಗ್ರ್ಯಾಂಟ್ ಹೂ ಪ್ರೆಸ್ಡ್ ಫಾರ್ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಆದರೆ ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಾದ್ಯಂತ ಶುರು ಮಾಡಬೇಕು ಅಂತ ಹೆಚ್ಚು ಒತ್ತಾಯ ಮಾಡಿದ್ದು ಚಾರ್ಲ್ಸ್ ಗ್ರ್ಯಾಂಟ್ ಅನ್ನೋನು. ದ ಎಕ್ಸ್ಪ್ಯಾನ್ಷನ್ ಆಫ್ ದ ಬ್ರಿಟಿಷ್ ಎಜುಕೇಷನ್ ಇಂಡಿಯಾ ರಿಸೀವ್ಡ್ ಸ್ಪೆಷಲ್ ಸಪೋರ್ಟ್ ಆಫ್ಟರ್ ದ ಅಪಾಯಿಂಟ್ಮೆಂಟ್ ಆಫ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇನ್ 1828 ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. 1828ರಲ್ಲಿ ವಿಲಿಯಂ ಬೆಂಟಿಕ್ ಅನ್ನೋನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದು ಬ್ರಿಟಿಷ್ ಶಿಕ್ಷಣವನ್ನು ಹೆಚ್ಚಾಗಿ ವಿಸ್ತರಿಸಬೇಕು ಅಂತ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡ್ತಾನೆ. ಬೆಂಟಿಕ್ ಅಪಾಯಿಂಟೆಡ್ ಮೆಕ್ಯಾಲೆನ್ ಆಸ್ ದ ಮೆಂಬರ್ ಆಫ್ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಆಸ್ ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಆನ್ ಎಜುಕೇಷನ್. ಇಷ್ಟೇ ಅಲ್ಲದೆ ಈ ಮೆಕಾಲೆ ಸಾರ್ವಜನಿಕ ಶಿಕ್ಷಣ ಸಮಿತಿಗೆ ಅಧ್ಯಕ್ಷನಾಗಿ ಕೂಡ ನೇಮಕ ಆಗ್ತಾನೆ. ದ ರಿಪೋರ್ಟ್ ಆನ್ ಎಜುಕೇಷನ್ ಸಬ್ಮಿಟೆಡ್ ಬೈ ಹಿಮ್ ಇನ್ 1835 ಬಿಕೇಮ್ ದ ಬೇಸ್ ಆಫ್ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. ಈ ಮೆಕಾಲೆ 1835ರಲ್ಲಿ ಇಂಗ್ಲಿಷ್ ಎಜುಕೇಷನ್ಗೆ ಸಂಬಂಧಿಸಿದಂಥ ಒಂದು ವರದಿಯನ್ನು ಕೊಡ್ತಾನೆ. ಈ ವರದಿನೇ ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಪಾಯ ಆದಂತೆ ಆಗತ್ತೆ. His policy aimed at the creation of a new class of Indians who are Indian by body but British in intelligence, opinion and taste. ಅವನು ಹೊರಡಿಸಿದಂತಹ ಯೋಜನೆಯ ಮುಖ್ಯ ಅಂಶ ಏನಾಗಿತ್ತು ಅಂದರೆ, ಯಾವನೇ ವ್ಯಕ್ತಿ ಕೇವಲ ಶರೀರದಿಂದ ಮಾತ್ರ ಭಾರತೀಯ ಅನ್ನಿಸ್ಕೊಂಡವನು, ಆದರೆ ಅವನು ಬುದ್ಧಿವಂತಿಕೆ, ಅಭಿರುಚಿ, ಅಭಿಪ್ರಾಯಗಳಲ್ಲಿ ಇಂಗ್ಲಿಷ್ನವನ್ನಾಗಿ ಯೋಚನೆ ಮಾಡ್ತಾನಲ್ಲ, ಅಂತಹ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿಸಬೇಕು ಅಂತ ಹೇಳ್ತಾನೆ. ದ ಯೂಸ್ ಆಫ್ ಇಂಗ್ಲಿಷ್ ಮೀಡಿಯಂ ಇನ್ ಇಂಡಿಯನ್ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಆಫ್ಟರ್ 1830s. ನಮ್ಮ ಭಾರತೀಯರ ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಬಳಕೆ ಮಾಡೋದಕ್ಕೆ ಪ್ರಾರಂಭಿಸಿದ್ದು 1830ರ ನಂತರ. ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ಕ್ಲೂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಮುಂದೆ ಭಾರತೀಯ ವಿದ್ಯಾಭ್ಯಾಸದ ಪರಂಪರೆಯಲ್ಲಿ ಆದಂತಹ ಮಹತ್ತರ ಬೆಳವಣಿಗೆ ಅಂದರೆ ಭಾರತದಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಅಂದರೆ ಯೂನಿವರ್ಸಿಟೀಸ್ಗಳನ್ನು ಅಭಿವೃದ್ಧಿಗೊಳಿಸಿದ್ದು. ದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಇನ್ ಕಲ್ಕಟಾ, ಬಾಂಬೆ ಆ್ಯಂಡ್ ಮದ್ರಾಸ್ ಆಸ್ ಪರ್ ದ ಸಜೆಷನ್ಸ್ ಆಫ್ ಚಾರ್ಲ್ಸ್ ವುಡ್ ಕಮಿಷನ್ ಇನ್ 1854. ಮುಂದೆ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಡಾಲ್ಹೌಸಿ 1854ರಲ್ಲಿ ಚಾರ್ಲ್ಸ್ ವುಡ್ನ ಆದೇಶದಿಂದ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ಯೂನಿವರ್ಸಿಟೀಸ್ಗಳನ್ನು ಪ್ರಾರಂಭಿಸ್ತಾನೆ. ಆಫ್ಟರ್ ದಿಸ್ ದ ಎಜುಕೇಷನ್ ವಾಸ್ ಯೂನಿವರ್ಸಲೈಸ್ಡ್ ಇನ್ ಇಂಡಿಯಾ. ಇದಾದ ನಂತರ ಭಾರತದಲ್ಲಿ ಶಿಕ್ಷಣ ಎಲ್ರಿಗೂ ಸಿಗೋ ಥರ ಆಗೋದಕ್ಕೆ ಪ್ರಾರಂಭ ಆಗತ್ತೆ. ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾಗಿ ಉಂಟಾದಂಥ ಪರಿಣಾಮಗಳು ಏನೇನಂತ ಮುಂದೆ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ ಆಗತ್ತೆ ಮಕ್ಕಳೇ, ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. Indians could develop modernity, secularism, democratic attitudes and rationality along with the nationalistic ideals. ಭಾರತೀಯರು ಆಧುನಿಕತೆಯ ಬಗ್ಗೆ, ಜಾತ್ಯತೀತತೆಯ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋದ್ರ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇಂಪೆಟಸ್ ವಾಸ್ ರಿಸೀವ್ಡ್ ಫಾರ್ ದ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್. ದಿಸ್ ಫೆಸಿಲಿಟೇಟೆಡ್ ಯುನಿಟಿ ಇನ್ ಥಿಂಕಿಂಗ್ ಪ್ರೊಸೆಸ್ ಅಮಾಂಗ್ ದ ಎಜುಕೇಟೆಡ್ ಕ್ಲಾಸಸ್. ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯಗಳನ್ನು ರಚಿಸುವವರಿಗೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆಯೇ ವಿದ್ಯಾವಂತ ವರ್ಗದವರೆಲ್ಲರೂ ಸಹ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡುವಂಥ ವಾತಾವರಣ ಕೂಡ ಸೃಷ್ಟಿಯಾಗತ್ತೆ. Periodicals started emerging. These scrutinized the policies and working of the government, which in turn enabled the Indians to have critical opinions on various issues. ವೃತ್ತಪತ್ರಿಕೆಗಳು ಪ್ರಾರಂಭ ಆಗ್ತವೆ. ಅಷ್ಟೇ ಅಲ್ಲದೆ ಈ ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳ ಬಗ್ಗೆ ಇದು ಸರಿ ಇಲ್ಲ ಅನ್ನೋಂಥ ವಿಮರ್ಶೆಗಳನ್ನು ಹಾಕಿ ಜನರು ಸಹ ಬ್ರಿಟಿಷರ ಕೆಲಸಗಳ ಬಗ್ಗೆ ತಿಳ್ಕೊಂಡು ಅವರು ವಿಮರ್ಶಿಸೋದಕ್ಕೆ, ಯೋಚನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ಸ್ ಮೂವ್ಮೆಂಟ್ಸ್ ಎಮರ್ಜ್ಡ್. ಹೊಸದಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಚಳುವಳಿಗಳು ಹುಟ್ಕೋತವೆ. ದ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ J.S. Mill, Rousseau and Montesquieu brought fresh thinking in the mind of educated youth of India. J.S. Mill, Rousseau, Montesquieu ಇನ್ನೂ ಅನೇಕರು ಹೊಸದಾಗಿ ಯೋಚನೆ ಮಾಡಿದ ಚಿಂತನೆಗಳಿಂದ ಭಾರತೀಯ ವಿದ್ಯಾವಂತರು ಸಹ ಅವರ ರೀತಿಯಲ್ಲೇ ಹೊಸದಾಗಿ ಯೋಚಿಸೋದಕ್ಕೆ ಶುರು ಮಾಡ್ಕೋತಾರೆ. ದ ಫ್ರೀಡಮ್ ಸ್ಟ್ರಗಲ್ ದಟ್ ವರ್ ಟೇಕಿಂಗ್ ಪ್ಲೇಸ್ ಅಕ್ರಾಸ್ ದ ಗ್ಲೋಬಲ್ ಇನ್ಫ್ಲೂಯೆನ್ಸ್ಡ್ ದ ಇಂಡಿಯನ್ಸ್ ಆಲ್ಸೋ.
ಜಗತ್ತಿನಾದ್ಯಂತ ಅಂದರೆ ವಿಶ್ವದ ಅನೇಕ ದೇಶಗಳಲ್ಲಿ ನಡೀತಾ ಇದ್ದಂತಹ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳ ಬಗ್ಗೆ ನಮ್ಮ ಭಾರತೀಯರೆಲ್ಲರೂ ಸಹ ತಿಳ್ಕೊತಾರೆ. ಹಾಗೆಯೇ ನಮಗೂ ಈ ಬ್ರಿಟಿಷರಿಂದ ಸ್ವತಂತ್ರ ಬೇಕು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂಡಿಯನ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟೆಡ್ ದೇರ್ ರಿಚ್ ಟ್ರೆಡಿಷನ್ಸ್. ಬ್ರಿಟಿಷರ ಜೀವನ ಕ್ರಮಗಳನ್ನೆಲ್ಲ ನೋಡಿದ ಮೇಲೆ ನಮ್ಮ ಭಾರತೀಯರಿಗೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಎಷ್ಟು ಶ್ರೇಷ್ಠವಾದದ್ದು ಅಂತ ತಿಳಿಯುತ್ತೆ. ಹಾಗೆಯೇ ನಮ್ಮ ಸಂಸ್ಕೃತಿ ಬಗ್ಗೆ ಭಾರತೀಯರಿಗೆ ಅಭಿಮಾನ ಕೂಡ ಹೆಚ್ಚಾಗುತ್ತೆ. In this way, the new thinking and cultural perception that emerged due to the British education system created a new generation of Indians with a progressive attitude. ಈ ರೀತಿಯಾಗಿ ಬ್ರಿಟಿಷರು ಭಾರತದಲ್ಲಿ ನಡೆಸ್ತಾ ಇದ್ದಂತಹ ಹೊಸ ಪಾಶ್ಚಾತ್ಯ ವಿದ್ಯಾಭ್ಯಾಸದಿಂದ ಭಾರತೀಯರಲ್ಲಿ ಸೃಷ್ಟಿಯಾದಂತಹ ಹೊಸ ಅಭಿರುಚಿ ಮತ್ತು ಹೊಸ ಆಲೋಚನೆಗಳು ಮುಂದೆ ನಮ್ಮ ಭಾರತದಲ್ಲಿ ಹೊಸ ರೀತಿಯ ತಲೆಮಾರುಗಳ ಸೃಷ್ಟಿಗೆ ಕಾರಣ ಆಗತ್ತೆ. ಮಕ್ಕಳೇ, ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ಈ ಪಾಠದ 3rd ವಿಡಿಯೋದಲ್ಲಿ ಈ ಪಾಠದ ಮುಂದಿನ ಭಾಗವಾದಂತಹ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಗಳ ಬಗ್ಗೆ ವಿವರಿಸ್ತೀನಿ. ಪಾಠ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಸರಿನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ ಮಕ್ಕಳೇ. ಓಕೆನಾ? ಬಾಯ್.